ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಒಂದು ಹೊಸ ಥರದ ವಡಾ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದು ಕೂಡ 1 ತಿಂಗಳು ನೀವು ಇಟ್ಕೊಂಡು ತಿನ್ನೋದಕ್ಕೆ ಆಗುವಂಥ ಹೊಸ ಥರದ ರೆಸಿಪಿ. ನೀವು ಯಾವಾಗಲೂ ಟ್ರೈ ಮಾಡಿರ್ತೀರ, ಆದರೆ ಈ ಥರ ನೀವು ಟ್ರೈ ಮಾಡಿರೋದಿಲ್ಲ ಅನ್ಕೋತೀನಿ. ತುಂಬಾ ಇಷ್ಟ ಕೂಡ ಆಗುತ್ತೆ, ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಜೊತೆಗೆ ಪಾಲಕ್ ಸೊಪ್ಪಿನಲ್ಲಿ ಮಾಡುವಂಥದ್ದು ತುಂಬಾ ಐರನ್ ಕಂಟೆಂಟ್ ಇರುವಂಥ, ತುಂಬಾ ವಿಟಮಿನ್ ಮಿನರಲ್ಸ್ಗಳಿಂದ ತುಂಬಿರುವಂಥ ಒಂದು ವಡಾ ರೆಸಿಪಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ. ಜೊತೆಗೆ ಟೀಗೆ ಅಥವಾ ಊಟಕ್ಕೆ, ಟೀಗಂತೂ ಸಖತ್ತಾಗಿರುತ್ತೆ. ಟೀ ಜೊತೆಗೆ ಊಟಕ್ಕೆ ಸೈಡ್ಸ್ ಆಗಿ ಕೂಡ ನೀವು ಮಾಡ್ಕೋಬೋದು. ಒಳ್ಳೆ ಟೇಸ್ಟ್ನ ಜೊತೆ ಒಂದು ಸ್ಪೆಷಲ್ ಆಗಿರೋ ಟಿಪ್ಸ್ಗಳ ಜೊತೆ ಇವತ್ತಿನ ಪಾಲಕ್ ಸೊಪ್ಪಿನ ವಡಾ ರೆಸಿಪಿಯನ್ನು ಶುರು ಮಾಡೋಣ. ಹಾಗಾದರೆ ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ? ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗಳಿಗೆ ಹಾಗೂ ಫ್ರೆಂಡ್ಸ್ಗೆ. ಹಾಗಾದರೆ ಇವತ್ತಿನ ಸೂಪರ್ ಟೀ ಸ್ನ್ಯಾಕ್ಸ್ ಜೊತೆಗೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಪಾಲಕ್ ಸೊಪ್ಪಿನ ವಡಾ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬಿಡೋಣ. ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಹಾಗೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಪಾಲಕ್ ಸೊಪ್ಪು. ಇಲ್ಲಿ ಸುಮಾರು 3 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಉಪ್ಪು, ಮೊಸರು, ಹಾಗೆ ಗೋಧಿ ರವೆ, ಚಿಕ್ಕ ಗೋಧಿ ರವೆ, ಅರಿಶಿನದ ಪುಡಿನ ಕೂಡ ತೊಗೊಂಡಿದ್ದೀನಿ. ಹಾಗೆ ಕರಿಯೋದಕ್ಕೆ ಎಣ್ಣೆ, ರವೆ ಸುಮಾರು 1 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟಂಥ ಈರುಳ್ಳಿ, ಪುದೀನ ಸೊಪ್ಪು, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಎಲ್ಲವನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪಿನಲ್ಲಿ ಐರನ್ ಕಂಟೆಂಟ್ ತುಂಬಾ ಇರುತ್ತೆ, ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಧನಿಯಾ ಪುಡಿನ ಹೇಳಿರಲಿಲ್ಲ. ಹಾಗೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೋತಾ ಇದ್ದೀನಿ. ಬಿಟ್ಟು ಇವೆರಡನ್ನೂ ಕೂಡ ಯೂಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಧ್ಯ ಆದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಕೂಡ ಹಾಕ್ಕೋಬೋದು. ಈಗ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಅದೇ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಂಥ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಂಗಡಿಯಲ್ಲಿ ತಂದ ಮೊಸರನ್ನು ಕೂಡ ಯೂಸ್ ಮಾಡ್ಬೋದು. ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಕಡಿಮೆ ಅನಿಸಿದ್ರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಮೊಸರು ಹಾಕಿರ್ತೀವಲ್ಲ ಅದರಲ್ಲೇ ಸಾಕಾಗುತ್ತೆ ಅನಿಸಿದ್ರೆ ಬೇಡ. ನೋಡಿ, ಈ ಥರ ಉಂಡೆ ಕಟ್ಬಿಟ್ಟು ತಟ್ಕೊಂಡ್ರೆ ಆಯಿತು, ವಡಾ ಶೇಪ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಮಾಡ್ಕೊಬಿಟ್ರೆ ಆಯಿತು. ಇದೇ ಥರ ನಾನು ಎಲ್ಲವನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಒಂದು ಕ್ರಿಸ್ಪಿನೆಸ್ ಇರುತ್ತೆ.
ಗೋಧಿ ರವೆ ಕೂಡ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವಿಲ್ಲಿ ಹಸಿಮೆಣಸಿನ ಬದಲಾಗಿ ಒಣಮೆಣಸನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಎಣ್ಣೆ ಬಿಸಿಯಾಗಿದೆ, ನಾನು ಇದಕ್ಕೆ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಈ ಥರ ನೀವು ಒಂದೊಂದಾಗಿ ಹಾಕ್ಕೋಬೇಕು. ಹಾಕಿದ ತಕ್ಷಣ ಇದನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫುಲ್ಲು ಗೋಲ್ಡನ್ ಕಲರ್, ಬ್ರೌನಿಶ್ ಕಲರ್ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆರಾಮಾಗಿ 1 ತಿಂಗಳ ತನಕ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ನೋಡಿ, ಈ ಕಲರ್ ಬಂದರೆ ಆರಾಮಾಗಿ ನೀವು 1 ತಿಂಗಳ ತನಕ ಸ್ವಲ್ಪನೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಈಗ ಇದು ಫ್ರೈ ಆಗಿದೆ, ನಾನು ಎಲ್ಲವನ್ನು ತಕ್ಕೋತಾ ಇದ್ದೀನಿ. ಈಗ ಇನ್ನೊಂದು ಸೆಟ್ ಕೂಡ ಹಾಕೋತಾ ಇದ್ದೀನಿ ಅದೇ ಎಣ್ಣೆಗೆ. ನೋಡಿ, ಸ್ವಲ್ಪ ಕಲರ್ ಕಡಿಮೆ ತೆಗೆದಿರೋದು ನಾವು ಈಗ ಟೀಗೆ ಅಂತ ಯೂಸ್ ಮಾಡ್ತೀವಿ. ಮತ್ತು ಸ್ವಲ್ಪ ಬ್ರೌನಿಷ್ ಕಲರ್ ಇರೋದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಪಾಲಕ್ ವಡೆಗಳನ್ನು ಮಾಡ್ಕೊಳ್ಳೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹೊಸ ರೆಸಿಪಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನಾನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಹಾಗೆಯೇ ಲೈಕ್ ಶೇರ್ ಕೂಡ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ರೆಸಿಪಿ ವಿಡಿಯೋಗಳನ್ನು ನೀವು ನೋಡಿದ್ದಕ್ಕೆ. ಕೀಪ್ ವಾಚಿಂಗ್ ಭುವನೇಶ್ವರಿ ಚಾನಲ್. ಹೊಸ ರೆಸಿಪಿ ಜೊತೆ ಮತ್ತೊಮ್ಮೆ ನಿಮಗೆ ಭೇಟಿ ಆಗ್ತೀನಿ. ಬಾಯ್.